ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಲೆಟ್ ಗೋ ಮಾಡೋದು ಹೇಗೆ ಅಂತ. ನಾವು ಮ್ಯಾನಿಫೆಸ್ಟ್ ಮಾಡ್ತಾ ಇರುವಾಗ ಯಾವಾಗಲೂ ತುಂಬ ಒಬ್ಸೆಸ್ ಆಗಿಬಿಡ್ತೀವಿ, ತುಂಬ ಅಟ್ಯಾಚ್ ಮಾಡ್ಕೊಂಡ್ಬಿಡ್ತೀವಿ. ನನಗೆ ಇದೇ ಥರನೇ ಆಗಬೇಕು, ನನ್ನ ಔಟ್ಕಮ್ ಇದೇ ಥರನೇ ಇರಬೇಕು, ನಾನು ಅಂದ್ಕೊಂಡಿರೋ ರಿಸಲ್ಟು ಇದೇ ಥರನೇ ಇರಬೇಕು ಅಂತ. ಸೊ ಆವಾಗ ಏನಾಗೋಗ್ಬಿಡುತ್ತೆ, ನಾವು ಆಗಬೇಕು 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 ಅಂತ ಅಂದ್ಕೊಳ್ತಾ ಇರ್ತೀವಲ್ಲ, ಆವಾಗ ಏನಾಗೋಗ್ಬಿಡುತ್ತೆ, ನಮ್ಮಲ್ಲಿ ಒಂದು ನೆಗೆಟಿವ್ ಫೀಲಿಂಗ್ ಬರೋಕ್ಕೆ ಶುರುವಾಗ್ಬಿಡುತ್ತೆ, ಡೌಟ್ಸ್ ಬರೋಕ್ಕೆ ಶುರುವಾಗ್ಬಿಡುತ್ತೆ. ಅಯ್ಯೋ ಇದಾಗದೆ ಹೋದರೆ ನಾನು ಏನಪ್ಪ ಮಾಡೋದು, ಹಿಂಗಾಗಲಿಲ್ಲ ಅಂದರೆ ಹಂಗಾಗಲಿಲ್ಲ ಅಂದರೆ ತುಂಬ ಡೌಟ್ಸ್ ಬರೋಕ್ಕೆ ಶುರುವಾಗ್ಬಿಡುತ್ತೆ. ಸೊ ಆವಾಗ ನಾವು ಮ್ಯಾನಿಫೆಸ್ಟ್ ಮಾಡೋದು ಕಷ್ಟ ಆಗೋಗ್ಬಿಡುತ್ತೆ. ಅದಕ್ಕೆ ಈ ಟೈಮಲ್ಲಿ ಹೇಳೋದು ಲೆಟ್ ಗೋ ಮಾಡಬೇಕು ಅಂತ. ಸೊ ಲೆಟ್ ಗೋ ಮಾಡೋದು ಹೇಗೆ, ಈಸಿಯಾಗಿರೋ ಕೆಲವು ಟಿಪ್ಸ್ ಹೇಳ್ಕೊಡ್ತೀನಿ. ಸೊ ಅದನ್ನು ಯೂಸ್ ಮಾಡಿ, ಆವಾಗ ನೀವು ಒಬ್ಸೆಸ್ ಆಗಲ್ಲ. ಆಮೇಲಿಂದ ಎಂಡ್ ರಿಸಲ್ಟ್ ಏನಾಗುತ್ತೆ, ಹಾಗಾದರೆ ಹೀಗಾದರೆ ಅಂತ ಡೌಟ್ಸ್ ಇರಲ್ಲ ನಿಮ್ಮಲ್ಲಿ. ಡೌಟ್ಸ್ ಬಂದಾಗ ಯಾವಾಗಲೂ ಅಷ್ಟೇ, ನಾವು ಏನು ಅಂದ್ಕೊಳ್ತೀವಿ ಅದು ಖಂಡಿತವಾಗ್ಲೂ ಮ್ಯಾನಿಫೆಸ್ಟ್ ಆಗ. ಸೊ ಲಾ ಆಫ್ ಅಟ್ರಾಕ್ಷನ್ ಏನು ಹೇಳುತ್ತೆ, ನೆಗೆಟಿವ್ನ ಥಿಂಕ್ ಮಾಡಿದ್ರೆ ನೆಗೆಟಿವ್ ಅಟ್ರಾಕ್ಟ್ ಮಾಡ್ತೀವಿ, ಪಾಸಿಟಿವ್ ಥಿಂಕ್ ಮಾಡಿದ್ರೆ ಪಾಸಿಟಿವ್ ಅಟ್ರಾಕ್ಟ್ ಮಾಡ್ತೀವಿ ಅಲ್ವಾ. ಸೊ ಅದೇ ಥರನೇ ನಾವು ಡೌಟ್ಸ್ ಮಾಡಿದ ತಕ್ಷಣ ಅದು ಮ್ಯಾನಿಫೆಸ್ಟ್ ಆಗೋಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ನಾವೇ ಅದನ್ನು ಡೌಟ್ ಮಾಡ್ತಾ ಇದ್ದೀವಿ, ಇಲ್ಲ ಇದಾಗಲ್ಲ ಅಂತ ಅಂದ್ಕೊಂಡು ನಾವೇ ನಮ್ಮ ಮೈಂಡಲ್ಲಿ ಡಿಸೈಡ್ ಮಾಡಿಬಿಡ್ತಾ ಇದ್ದೀವಿ. ಸೊ ಇದನ್ನೆಲ್ಲ ಲೆಟ್ ಗೋ ಮಾಡೋದು ಹೇಗೆ, ಅದಕ್ಕೆ ಕೆಲವು ಟಿಪ್ಸ್ ಕೊಡ್ತೀನಿ ನಾನು ನಿಮಗೆ. ಸೊ ಫಸ್ಟು ಫೋಕಸ್ ಮಾಡಬೇಕಾಗಿರೋದು ನಮ್ಮದು ಪ್ರೆಸೆಂಟ್ ಮೂಮೆಂಟಲ್ಲಿ. ಸೊ ಏನಾಗುತ್ತೆ ಫ್ಯೂಚರಲ್ಲಿ ಅಥವಾ ಹಿಂದೆ ಏನಾಗೋಗಿತ್ತು ಅದನ್ನೇ ವರಿ ಮಾಡ್ತಾ ಇದ್ದರೆ, ನಾವು ಹಿಂದೆ ಏನಾಗೋಗಿತ್ತು ಅಂತ ನಾವು ಥಿಂಕ್ ಮಾಡೋಕ್ಕೆ ಶುರು ಮಾಡಿದ್ರೆ ಅದೇ ಥರ ಸಿಚುವೇಶನ್ಸ್ನ ನಾವು ತಿರ್ಗಾ ಕ್ರಿಯೇಟ್ ಮಾಡೋಕ್ಕೆ ಶುರು ಮಾಡ್ತೀವಿ. ಮುಂದೆ ಏನಾಗುತ್ತೆ ಫ್ಯೂಚರಲ್ಲಿ ಅಂತ ಅಂದ್ಕೊಂಡು ಡೌಟ್ ಮಾಡೋಕ್ಕೆ ಶುರು ಮಾಡಿದಾಗ ಸೊ ನಾವು ಆ ಡೌಟಿಂಗ್ ಪ್ರೊಸೆಸ್ನಲ್ಲೇ ಇದ್ಬಿಡ್ತೀವಿ. ಸೊ ಅದಕ್ಕೆ ನಾವೇನು ಮಾಡಬೇಕು, ಯೂನಿವರ್ಸ್ನ ಟ್ರಸ್ಟ್ ಮಾಡಬೇಕು. ಎಸ್, ಎವ್ರಿಥಿಂಗ್ ಈಸ್ ವರ್ಕಿಂಗ್ ಔಟ್ ಫಾರ್ ಮೀ ಅಂತ ಹೇಳ್ಕೊಂಡು ಮನಸ್ಸಲ್ಲಿ ನೀವು ಯಾವಾಗಲೂ ಈ ಅಫರ್ಮೇಷನ್ಸ್ ಹೇಳ್ಕೊಳ್ಳಿ, ಎವ್ರಿಥಿಂಗ್ ಈಸ್ ವರ್ಕಿಂಗ್ ಔಟ್ ಫಾರ್ ಮೀ ಅಂತ. ಆಮೇಲಿಂದ ಪ್ರೆಸೆಂಟ್ ಮೂಮೆಂಟಲ್ಲಿ ಫೋಕಸ್ ಮಾಡಿ, ಆಮೇಲೆ ಎಂಜಾಯ್ ಮಾಡಿ ಆ ಪ್ರಾಸೆಸ್ನ, ಮ್ಯಾನಿಫೆಸ್ಟಿಂಗ್ ಪ್ರಾಸೆಸ್ನ ಎಂಜಾಯ್ ಮಾಡಿ. ಸೊ ಆವಾಗ ಏನಾಗುತ್ತೆ, ನೀವು ಟ್ರಸ್ಟ್ ಮಾಡ್ತಾ ಇದ್ದೀರಾ ಯೂನಿವರ್ಸಲ್ಲಿ, ಆಮೇಲಿಂದ ನೀವು ಎಂಜಾಯ್ ಮಾಡ್ತಾ ಇದ್ದೀರಾ ಆ ಪ್ರಾಸೆಸ್ ಅಂದಾಗ ನಿಮ್ಮ ಮ್ಯಾನಿಫೆಸ್ಟಿಂಗ್ ಜರ್ನಿ ಈಸಿ ಆಗುತ್ತೆ. ಆಮೇಲಿಂದ ನಿಮಗೆ ನಿಮ್ಮ ಡ್ರೀಮ್ಸು ನೀವು ಮ್ಯಾನಿಫೆಸ್ಟ್ ಮಾಡಿಬಿಡ್ತೀರಾ. ಸೊ ಸೆಕೆಂಡ್ ಟಿಪ್ ಏನಂತಂದರೆ ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡೋದು. ನಾನಂತೂ ತುಂಬ ಗ್ರ್ಯಾಟಿಟ್ಯೂಡ್ನ ಸ್ಟ್ರೆಸ್ ಮಾಡಿ ಹೇಳ್ತೀನಿ, ಎಲ್ಲರೂ ಪ್ರಾಕ್ಟೀಸ್ ಮಾಡಿ ಅದನ್ನು. ಗ್ರೇಟ್ಫುಲ್ ಆಗಿರಿ ನಿಮ್ಮ ಹತ್ರ ಏನಿದೆ ನಿಮ್ಮ ಲೈಫಲ್ಲಿ ಇವಾಗ ಅಂತ. ಅಪ್ರಿಷಿಯೇಟ್ ಮಾಡಿ ನಿಮ್ಮ ಹತ್ರ ಇರೋ ಪ್ರೆಸೆಂಟ್ ಮೂಮೆಂಟನ್ನು. ಆಮೇಲೆ ವೈಬ್ರೇಷನ್ಸ್ನ ನೀವು ಕ್ರಿಯೇಟ್ ಮಾಡ್ತೀರಾ, ಅಟ್ರ್ಯಾಕ್ಟ್ ಮಾಡ್ತೀರಾ. ಯಾವಾಗ ನಮ್ಮ ವೈಬ್ರೇಷನ್ ಪಾಸಿಟಿವ್ ಆಗುತ್ತೆ, ಯಾವಾಗ ನಮ್ಮ ವೈಬ್ರೇಷನ್ ಹೈ ಆಗಿರುತ್ತೆ, ನಾವು ಖುಷಿಯಾಗಿದ್ದಾಗ ನಮ್ಮ ವೈಬ್ರೇಷನ್ಸು ಹೈ ಇರುತ್ತೆ ಯಾವಾಗಲೂ, ಆವಾಗ ಅಬಂಡೆನ್ಸ್ನ ಈಸಿಯಾಗಿ ನಾವು ಅಟ್ರ್ಯಾಕ್ಟ್ ಮಾಡಿಬಿಡ್ತೀವಿ. ಸೊ ಆಗಲೂ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಆಗಿರಲಿ ನಿಮ್ಮ ಇರೋ ಸಿಚುವೇಶನ್ಗೆ. ಆಮೇಲೆ ನೀವು ಏನು ಬೇಕಾದರೂ ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು ನಿಮ್ಮ ಲೈಫಲ್ಲಿ. ಥರ್ಡು, ಲೆಟ್ ಗೋ ಮಾಡೋದು ರೆಸಿಸ್ಟೆನ್ಸ್ ಪವರ್ನ. ಯಾವಾಗ ನಾವು ರೆಸಿಸ್ಟ್ ಮಾಡ್ತೀವಿ ಏನಾಗ್ತಾ ಇದೆ ಅಂತ, ಆವಾಗ ನೆಗೆಟಿವ್ ಎನರ್ಜಿನ ಕ್ರಿಯೇಟ್ ಮಾಡೋಕ್ಕೆ ಶುರು ಮಾಡಿಬಿಡ್ತೀವಿ. ಆ ನೆಗೆಟಿವ್ ಎನರ್ಜಿ ಯಾವಾಗ ಕ್ರಿಯೇಟ್ ಆಗುತ್ತೆ ಆವಾಗ ನಾವು ಮಾಡೋ ಮ್ಯಾನಿಫೆಸ್ಟೇಷನ್ನ ನಾವೇ ಬ್ಲಾಕ್ ಮಾಡ್ತಾ ಇದ್ದೀವಿ. ಸೊ ಆ ರೆಸಿಸ್ಟ್ ಮಾಡೋದನ್ನು ಬಿಟ್ಟು ಟ್ರಸ್ಟ್ ಮಾಡಬೇಕು. ಎಸ್, ಎವ್ರಿಥಿಂಗ್ ಈಸ್ ಹ್ಯಾಪನಿಂಗ್ ಗುಡ್ ಫಾರ್ ಮೀ ಅಂತ ಅಂದ್ಕೊಂಡು ಯಾವಾಗ ನಾವು ಟ್ರಸ್ಟ್ ಮಾಡ್ತೀವಿ, ಎಸ್ ನನಗೆ ಚೆನ್ನಾಗಿ ಆಗ್ತಾ ಇದೆ, ನಾನು ಅಂದ್ಕೊಂಡಿದ್ದೆಲ್ಲನೂ ನನಗೆ ಆಗ್ತಾ ಇದೆ ಅಂತ ಅಂದ್ಕೊಂಡು ಟ್ರಸ್ಟ್ ಮಾಡ್ತೀವಿ, ಆವಾಗ ರೆಸಿಸ್ಟೆನ್ಸ್ ಹೊಟ್ಟೋಗ್ಬಿಡುತ್ತೆ. ಅಯ್ಯೋ ಆಗ್ತಾ ಇಲ್ಲ ಅಂತ ಅನ್ನೋದು ಹೊಟ್ಟೋಗುತ್ತೆ. ಆ ನೆಗೆಟಿವ್ ಎನರ್ಜಿನಲ್ಲಿ ನಾವಿರಲ್ಲ. ನೆಗೆಟಿವ್ ಎನರ್ಜಿನಲ್ಲಿ ಇದ್ದರೆ ನಮಗೆ ಬರೀ ನೆಗೆಟಿವ್ ಥಾಟ್ಸೇ ಬರುತ್ತೆ, ನೆಗೆಟಿವ್ ಥಿಂಗ್ಸೇ ನಾವು ಅಟ್ರ್ಯಾಕ್ಟ್ ಮಾಡೋಕ್ಕೆ ಶುರು ಮಾಡ್ತೀವಿ. ಅದಕ್ಕೆ ಲೆಟ್ ಗೋ ಮಾಡಿಬಿಟ್ಟು ರೆಸಿಸ್ಟೆನ್ಸ್ನ ಎಂಜಾಯ್ ಮಾಡಿ, ಟ್ರಸ್ಟ್ ಮಾಡಿ ಯೂನಿವರ್ಸಲ್ಲಿ. ಯೂನಿವರ್ಸು ಯಾವಾಗಲೂ ನಮ್ಮ ಫೇವರಲ್ಲಿ ವರ್ಕ್ ಮಾಡ್ತಾ ಇದೆ ಅಂತ ಅಂದ್ಕೊಂಡು, ಆಮೇಲೆ ಯೂನಿವರ್ಸ್ ಯಾವಾಗಲೂ ನಮಗೆ ಬೆಸ್ಟ್ ಏನಿದೆ ಅದನ್ನು ತಂದುಕೊಡುತ್ತೆ. ಫೇತ್ ಇಟ್ಕೊಳ್ಳಿ, ನಿಮ್ಮ ಡಿಸೈರ್ಸ್ ಎಲ್ಲನೂ ಮ್ಯಾನಿಫೆಸ್ಟ್ ಮಾಡುತ್ತೆ. ಆಮೇಲೆ ಯೂನಿವರ್ಸಿಗೆ ನಮಗಿಂತ ಚೆನ್ನಾಗಿ ಜಾಸ್ತಿ ಗೊತ್ತು ನಮಗೆ ಏನು ಬೇಕಾಗಿದೆ ಅಂತ. ನೀವೇನೋ ಒಂದನ್ನು ಕ್ರಿಯೇಟ್ ಮಾಡಬೇಕು ಅಂತ ಕೇಳ್ತಾ ಇರ್ತೀರಾ, ಬಟ್ ಆ ಯೂನಿವರ್ಸು ನಿಮಗೆ ಅದಕ್ಕಿಂತ ಜಾಸ್ತಿ ಇದನ್ನು ಕೊಡಬೇಕು ಅಂತ ಅಂದ್ಕೊಂಡಿರುವಾಗ ನಿಮ್ಮ ಡಿಸೈರ್ಸು ಸ್ಲೋ ಆಗಿ
ಚೇಂಜ್ ಆಗ್ತಾ ಹೋಗುತ್ತೆ. ನೀವು ಅದ್ರ ಬಗ್ಗೆ ಜಾಸ್ತಿ ಥಿಂಕ್ ಮಾಡಕ್ ಶುರು ಮಾಡ್ತೀರಾ. ಆವಾಗ ಯೂನಿವರ್ಸ್ ಹೇಳುತ್ತೆ ಎಸ್ ಯು ಆರ್ ಆನ್ ದ ರೈಟ್ ಟ್ರ್ಯಾಕ್ ಅಂತ ಹೇಳಿ. ನಿಮಗೆ ಗೊತ್ತಿರಲ್ಲ ಅಷ್ಟು ಬೇಗ ನಿಮ್ಮ ಮ್ಯಾನಿಫೆಸ್ಟೋ ಆಗೋಗ್ಬಿಡುತ್ತೆ. ಯಾವಾಗ ನೀವು ರೈಟ್ ಅಲೈನ್ಮೆಂಟ್ ಅಲ್ಲಿ ಇರ್ತೀರಾ, ರೈಟ್ ವೇ ಅಲ್ಲಿ ಥಿಂಕ್ ಮಾಡ್ತೀರಾ, ಆವಾಗ ಯೂನಿವರ್ಸು ಕೂಡ ಬೇಗ ತಂದು ಕೊಡುತ್ತೆ. ಆಮೇಲೆ ಯಾವಾಗಲೂ ಓಪನ್ ಆಗಿರಿ ಪಾಸಿಬಿಲಿಟೀಸ್ಗೆ. ಯಾಕಂತಂದ್ರೆ ಇವಾಗ ನೀವು ಅನ್ಕೊಂಡಿರೋದನ್ನೇ ನಿಮಗೆ ಕೊಡಬೇಕು ಅಂತ ಇಲ್ಲ ಯೂನಿವರ್ಸ್, ಅದಕ್ಕಿಂತ ಬೆಟರ್ ಆಗಿರೋದು ಕೊಡ್ಬೋದು. ಸೊ ಅದಕ್ಕೋಸ್ಕರ ಯಾವಾಗಲೂ ನೀವು ಓಪನ್ ಆಗಿರಿ ಪಾಸಿಬಿಲಿಟೀಸ್ಗೆ. ಆಮೇಲೆ ಫ್ಲೆಕ್ಸಿಬಲ್ ಆಗಿರಿ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ಗೆ. ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಾ ಅದಕ್ಕಿಂತ ಜಾಸ್ತಿ ಇದು ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನೀವು ಯೂನಿವರ್ಸ್ ಹತ್ರ ಹೇಳಿ, ನಾನು ಯೂನಿವರ್ಸ್ ನಿನ್ನನ್ನು ಟ್ರಸ್ಟ್ ಮಾಡ್ತೀನಿ, ನನಗೆ ಡಿವೈನ್ ರೀತಿನಲ್ಲಿ ಯಾವುದು ಬೆಸ್ಟ್ ಇದೆ ಅದು ನನ್ನ ಲೈಫಲ್ಲಿ ಬರಲಿ, ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇರ್ಬೋದು, ಬೆಸ್ಟ್ ಪೀಪಲ್ ಇರ್ಬೋದು, ಸೊ ಅದೆಲ್ಲ ನನ್ನ ಲೈಫಲ್ಲಿ ಬರಲಿ ಅಂತ ಹೇಳಿ ನೀವು ಟ್ರಸ್ಟ್ ಮಾಡಿ ಯೂನಿವರ್ಸ್ ಹತ್ರ ಹೇಳಿ. ಸೊ ಓಪನ್ ಆಗಿರಿ ಪಾಸಿಬಿಲಿಟೀಸ್ಗೆ. ಯಾಕಂದರೆ ನಾವು ಅಂದ್ಕೊಳ್ಳೋದು ಇದು ನನಗೆ ಬೆಸ್ಟ್ ಅಂತ ಅಂದ್ಬಿಟ್ಟು, ಆಮೇಲೆ ಯೂನಿವರ್ಸು ಅದಕ್ಕಿಂತ ಜಾಸ್ತಿ ಕೊಡ್ತೀನಿ ನಿನಗೆ ಅಂತ ಕೊಡುತ್ತೆ ಆವಾಗ. ಸೊ ಈ ಡಿಟ್ಯಾಚ್ಮೆಂಟು ಅಂದರೆ ಲೆಟ್ ಗೋ ಮಾಡೋದು ಏನರ್ಥ ಅಂತಂದರೆ ನಮ್ಮ ಡಿಸೈರ್ಸ್ನೆಲ್ಲ ಬಿಟ್ಟು ಕೊಟ್ಬಿಡ್ತೀವಿ ಅಂತಲ್ಲ. ಸೊ ಇದು ನಾವು ಹೇಗೆ ಆಗತ್ತೆ ಅನ್ನೋದನ್ನು, ಹೌ ಅನ್ನೋದಿದೆ ಅಲ್ವಾ, ಅದನ್ನು ನಾವು ಅದ್ರ ಕಡೆ ಗಮನ ಕೊಡಲ್ಲ. ಆಮೇಲಿಂದ ಯೂನಿವರ್ಸ್ನ ಟ್ರಸ್ಟ್ ಮಾಡ್ತೀವಿ, ನಮಗೆ ಬೇಕಾಗಿರೋದು ಕರೆಕ್ಟ್ ಟೈಮಲ್ಲಿ ತಂದು ಕೊಟ್ಟೆ ಕೊಡುತ್ತೆ ಅಂತ ಹೇಳ್ಕೊಂಡು ಅದ್ರ ಬಗ್ಗೆ ನಾವು ಗಮನ ಕೊಡ್ತೀವಿ. ಹೌ ಅನ್ನೋದ್ರ ಬಗ್ಗೆ ಗಮನ ಕೊಡಲ್ಲ. ಆಮೇಲಿಂದ ನಮ್ಮ ಎಂಡ್ ರಿಸಲ್ಟ್ ಏನಿದೆ ಅದ್ರ ಬಗ್ಗೆ ಗಮನ ಕೊಡ್ತೀವಿ ನಾವು. ಆಮೇಲೆ ಎಂಡ್ ರಿಸಲ್ಟನ್ನು ನಾವು ಲಿವ್ ಮಾಡೋಕ್ಕೆ ಶುರು ಮಾಡ್ತೀವಿ. ಆಲ್ರೆಡಿ ನಿಮಗದು ಅಚೀವ್ ಆಗೋಗ್ಬಿಟ್ಟಿದೆ, ನಿಮ್ಮ ಲೈಫಲ್ಲಿ ಅದು ಬಂದ್ಬಿಟ್ಟಿದೆ ಅಂತ ಹೇಳ್ಕೊಂಡು ಸೊ ಆ ಥರದಲ್ಲಿ ನೀವು ಲಿವ್ ಮಾಡೋಕ್ಕೆ ಶುರು ಮಾಡ್ತೀರಾ. ಅದು ತುಂಬ ಇಂಪಾರ್ಟೆಂಟು. ಆ ಫೀಲ್ ಕೊಡೋದು, ಆವಾಗ ಗ್ರ್ಯಾಟಿಟ್ಯೂಡ್ ತೋರಿಸೋದು, ಆ ಫೀಲಿಂದ ಯೂನಿವರ್ಸಿಗೆ ನೀವು ಹೇಳ್ತಾ ಇದ್ದೀರಾ ಎಸ್ ನಾನು ಇದನ್ನು ನನ್ನ ಲೈಫಲ್ಲಿ ಇದೆ ಆಲ್ರೆಡಿ ಇದು ಅಂತ ಹೇಳ್ಕೊಂಡು ಸೊ ಖುಷಿ ಪಡ್ತೀರಾ. ಸೊ ಈ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ ನೀವು. ಆವಾಗ ನೋಡಿ ಹೆಂಗೆ ನಿಮ್ಮ ಮ್ಯಾನಿಫೆಸ್ಟಿಂಗ್ ಜರ್ನಿ ಈಸಿ ಆಗಿಬಿಡುತ್ತೆ. ಆಮೇಲೆ ಲೆಟ್ ಗೋ ಮಾಡೋದು ಕೂಡ ತುಂಬ ಈಸಿ ಆಗೋಗ್ಬಿಡುತ್ತೆ. ಸೊ ಲಾ ಆಫ್ ಅಟ್ರಾಕ್ಷನ್ನು ತುಂಬ ಈಸಿ ಯೂಸ್ ಮಾಡೋದಕ್ಕೆ ಯಾವಾಗ ನಾವು ಅದನ್ನು ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿಬಿಡ್ತೀವಿ. ಆವಾಗ ಲಾ ಆಫ್ ಅಟ್ರಾಕ್ಷನಲ್ಲಿ ಟ್ರಸ್ಟ್ ಮಾಡೋದು ಯೂನಿವರ್ಸಿಗೆ ತುಂಬ ಇಂಪಾರ್ಟೆಂಟು. ಸೊ ಲೆಟ್ ಗೋ ಮಾಡೋದಕ್ಕೆ ನಾವು ಈ ರೀತಿನಲ್ಲಿ ಎಲ್ಲ ಟಿಪ್ಸ್ ನಾನು ಇವತ್ತು ಕೊಟ್ಟಿದ್ದೀನಲ್ಲ ಅದನ್ನೆಲ್ಲ ಯೂಸ್ ಮಾಡಿ ನಿಮ್ಮ ಮ್ಯಾನಿಫೆಸ್ಟಿಂಗ್ ಜರ್ನಿ ತುಂಬ ಈಸಿ ಆಗುತ್ತೆ. ಆಮೇಲಿಂದ ನಿಮಗೆ ಬಿಲೀವ್ ಬರುತ್ತೆ, ಎಸ್ ನಾನು ಇದನ್ನು ಅಚೀವ್ ಮಾಡ್ತೀನಿ ಅಂತ. ಸಣ್ಣದ್ರಲ್ಲಿ ಸ್ಟಾರ್ಟ್ ಮಾಡಿ ಫಸ್ಟು. ಆಮೇಲಿಂದ ನೀವು ನಿಧಾನಕ್ಕೆ ನಿಮ್ಮ ದೊಡ್ಡ ಡ್ರೀಮ್ಸನ್ನು ಕೂಡ ಇದೇ ರೀತಿನಲ್ಲಿ ನೀವು ಅಟ್ರಾಕ್ಟ್ ಮಾಡ್ಬೋದು. ಇದೇ ರೀತಿನಲ್ಲಿ ನೀವು ಯೂನಿವರ್ಸ್ನ ಟ್ರಸ್ಟ್ ಮಾಡಿ ನಿಮ್ಮ ದೊಡ್ಡ ಡ್ರೀಮ್ಸನ್ನು ಕೂಡ ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು. ಸೊ ಟ್ರಸ್ಟ್ ಮಾಡಿ, ಫೋಕಸ್ ಮಾಡಿ, ಪ್ರಾಕ್ಟೀಸ್ ಮಾಡಿ ಗ್ರ್ಯಾಟಿಟ್ಯೂಡ್ನ. ಆಮೇಲಿಂದ ಲೆಟ್ ಗೋ ಮಾಡಿ ರೆಸಿಸ್ಟೆನ್ಸ್ನ. ತುಂಬ ಈಸಿ ಲೆಟ್ ಗೋ ಮಾಡೋದು, ಪ್ರಾಕ್ಟೀಸ್ ಮಾಡಬೇಕು ಅಷ್ಟೇ. ಸೊ ಆ ಡಿವೈನಲ್ಲಿ, ಆ ಯೂನಿವರ್ಸಲ್ಲಿ, ಆ ಗಾಡಲ್ಲಿ ನಿಮಗೆ ಬಿಲೀಫ್ ಇತ್ತು ಅಂತಂದರೆ, ಟ್ರಸ್ಟ್ ಮಾಡ್ತಾ ಇದ್ದೀರಿ ಅಂತ ಅಂದರೆ ಆವಾಗ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.